ರಾಜ್ಯಸಭಾ ಇಲೆಕ್ಷನ್ನು ಪ್ರಿಫರೆನ್ಷಿಯಲ್ ವೋಟ್, ಈ ಪ್ರಿಫರೆನ್ಷಿಯಲ್ ವೋಟಲ್ಲಿ ಮೊದಲನೇದಾಗಿ ಏನು ಟೋಟಲ್ ಕೋಟಾ ಪ್ರಕಾರ ಇಲೆಕ್ಷನ್ ಆಗುತ್ತೆ. 4ನೇ ಸೀಟ್ ಇದೆ ಅಲ್ಲ, ಅದಕ್ಕೆ ಯಾರು ಕೋಟಾ ಮುಟ್ಟುವಂಥ ಪರಿಸ್ಥಿತಿ ಇವತ್ತಿನ ನಂಬರ್ಸನ್ನು ನೋಡಿದಾಗ ಇಲ್ಲ. ಹೀಗಾಗಿ ಎಲಿಮಿನೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾರ್ದು ಎಲಿಮಿನೇಟ್ ಆಗುತ್ತೆ ಅವರು ವೋಟ್ಗಳು ಟ್ರಾನ್ಸ್ಫರ್ ಆಗ್ತವೆ. ಇವತ್ತಿನ ರಾಜಕೀಯ ಸ್ಥಿತಿಗತಿಗಳನ್ನು ನೋಡಿದಾಗ ನಮಗೆ 32 ಮತಗಳು ಹೆಚ್ಚುವರಿ ಇದ್ದು ಸೆಕೆಂಡ್ ಪ್ರಿಫರೆನ್ಸಲ್ಲಿ ನಮಗೆ ಅಧಿಕವಾಗಿ ಬರೋದ್ರಿಂದ ಯಥಾರ್ಥವಾಗಿ ಮತದಾನ ಆದರೆ ಖಂಡಿತವಾಗೂ ನಮ್ಮ 3ನೇ ಅಭ್ಯರ್ಥಿ ಲೇಯರ್ ಸಿಂಗ್ ಅವರು ಆಯ್ಕೆ ಆಗ್ತಾರೆ. ಇದು ಒಂದನೇದು. ಎರಡನೇದಾಗಿ ಈ ರಾಜ್ಯಸಭಾ ಇಲೆಕ್ಷನ್ ಯಾವಾಗ ನಡೆದಿದೆ ಆವಾಗ ಪಕ್ಷಗಳಲ್ಲಿ ರಾಜಕಾರಣದಲ್ಲಿ ಏರುಪೇರಾಗಿರುವಂಥದ್ದು ನಾವು ನೋಡ್ತೀವಿ. ಹಿಂದಿನ ಎಲ್ಲ ಚುನಾವಣೆ ಕಳೆದ ಬಾರಿನೂ ನಾವು ನೋಡಿದ್ದೀವಿ, ಅದರ ಹಿಂದಿನ ಸತಿ ನಾವು ನೋಡಿದ್ದೇವೆ. ಹೀಗಾಗಿ ಈ ಚುನಾವಣೆ ಇವತ್ತೇ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕೆ ಕಷ್ಟ. ಹಲವಾರು ಸಂದರ್ಭಗಳಲ್ಲಿ ಚುನಾವಣೆಯ ಪ್ರಕ್ರಿಯೆ ನಡೆಯುವ ಮಧ್ಯಂತರದಲ್ಲಿ ಭಾಳಷ್ಟು ಬದಲಾವಣೆಗಳಾಗಿವೆ. ಸೊ ಅಲ್ಲಿವರೆಗೂ ಕಾಯ್ದೆ. ಎರಡನೇ ಪ್ರಾಶಸ್ತ್ಯ ಎಷ್ಟು ಬರ್ಬೋದು ಸರ್? ನೋಡ್ರಿ, ನಮ್ಮದು ಯಾವುದೇ ರೀತಿಯ ಅವರ ಹೊಂದಾಣಿಕೆ ಮೇಲೆ ನಮ್ಮದು ನಿಂತಿಲ್ಲ. ಕಾದು ನೋಡ್ರಿ ಏನು ಹೊಂದಾಣಿಕೆ ಆಗುತ್ತೋ ಏನಾಗುತ್ತೋ. ಸರ್ ನಾಳೆ ಮತ್ತೊಂದು ಸಭೆನಾ ಸರ್ ಸಿಎಂ ಸರ್? ಈಗ ಉದಾಹರಣೆಗೆ ಅದೇ ರೀ, ಮೊನ್ನೆ JDS ನಾಯಕರು ಸಿದ್ದರಾಮಯ್ಯ ಭೇಟಿಯಾದರು. ಬೆಳಗ್ಗೆ ಕೇಳಿದ್ರು ಪ್ರಶ್ನವರು, ಭೇಟಿ ಆಗಿಬಿಟ್ರಲ್ಲ. ಸಾಯಂಕಾಲ ಅವ್ರು ಕಾದು ನೋಡಿ